ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಮಾಡಿ ನಿಜ ತುಂಬ ದಿವಸ ಆಯಿತು. ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಮ್ಮ ಮನೆಯವರು ಆಫೀಸ್ ಕಡೆಯಿಂದ ಟ್ರಿಪ್ ಹೊರಟಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ಇದರಲ್ಲೂ ಹೇಳ್ಕೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಈ ವ್ಲಾಗ್ ಅಪ್ಲೋಡ್ ಮಾಡೋದು ಅಷ್ಟೊಂದು ಸೇಫ್ ಇರಲ್ಲ ಅಂದ್ಬಿಟ್ಟು ಅವರು ರಿಟರ್ನ್ ಬ್ಯಾಕ್ ಮನೆಗೆ ಬಂದ ಮೇಲೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಇದು ವ್ಲಾಗ್ ಮಾಡಿರೋದು ಟ್ಯೂಸ್ಡೇ, ಹಾಗಾಗಿ ಲೇಟ್ ಆಗಿದೆ ಅಷ್ಟೇ. ಪೋಲಾರ್ ಬೇರಲ್ಲಿ ಆಫರ್ ನಡೀತಾ ಇತ್ತು, ಹಾಗಾಗಿ ನಮ್ಮ ಮನೆಯವರು ಬೇರೆ ರಜಾ ಹಾಕ್ಕೊಂಡಿದ್ರು. ತುಂಬ ರಜೆಗಳಿತ್ತು, ಇಯರ್ ಎಂಡ್ ಬರ್ತಾ ಇದೆಯಲ್ಲ, ಹಾಗಾಗಿ ಸರಿ ಅಂದ್ಬಿಟ್ಟು ಪೋಲಾರ್ ಬೇಲ್ ಆಫರ್ ಇದೆಯಲ್ಲ ತೊಗೊಳ್ಳೋಣ ನಡಿ ಅಂದ್ಬಿಟ್ಟು ತೊಗೊಳಕ್ಕೆ ಹೋದ್ವಿ. ಆಂಟಿ ಮನೆಗೆ ಹೋಗ್ತಿದ್ದು ಆ್ಯಕ್ಚುಲಿ, ಹಾಗೆ ಪೋಲಾರ್ ಬೇರಲ್ಲಿ ಆಫರ್ ಇತ್ತು. ಲಾಸ್ಟ್ ಟೈಮು ತಂದಿದ್ವಿ, ಬಟ್ ಈ ಸತಿ ಬೇಗ ಗೊತ್ತಾಯಿತು, ಹಾಗಾಗಿ ಬೇಗ ತೊಗೊಳ್ತಾ ಇದ್ದೀವಿ. ಇಲ್ಲಾಂದಿದ್ರೆ ಕ್ರೌಡ್ ಜಾಸ್ತಿ ಆಗಿಬಿಡ್ತಿತ್ತು. ಸೊ ಬೇಗ ಹೋಗಿದ್ದಕ್ಕೆ ಎಲ್ಲ ವೆರೈಟಿ ಐಸ್ ಕ್ರೀಮ್ಸ್ಗಳು ಸಿಕ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ತಂದು ತಿಂದೆಲ್ಲ ಖಾಲಿ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅಷ್ಟು ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಅವ್ರಿಗೆ ಎಷ್ಟು ಹೇಳಿದ್ರು ಹೇಳಿದ ಮಾತು ಕೇಳಲ್ಲ, ಏನೂ ಮಾಡೋಕ್ಕಾಗಲ್ಲ. ನನಗೆ ಯಾಕೋ ಸ್ಕಿನ್ ಸ್ವಲ್ಪ ಚೇಂಜ್ ಆದಂಗೆ ಕಾಣ್ತಾಯಿತ್ತು, ಹಾಗಾಗಿ ನೋಡ್ಕೊಳ್ತಾ ಇದ್ದೆ. ಸೊ ಎಷ್ಟೆಷ್ಟು ವೆರೈಟಿ ತಂದ್ವಿ, ಎಷ್ಟೆಷ್ಟು ತಿಂದ್ವಿ ಅಂತೆಲ್ಲ ನಿಮಗೆ ಶೇರ್ ಮಾಡಲ್ಲ, ಬಟ್ ಅದೇ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ಪೀಸ್ ನಾವು ಹಾಕಿರೋದ? ಅಲ್ಲ ಟೋಟಲ್ ಎಷ್ಟು ಐಟಮ್ಸು? 9 ಐಟಮ್. ಹಾಂ, 8 ಐಟಮ್. ಚೆಕ್ ಮಾಡ್ಕೊಂಡ್ರೆ ನಮ್ಮ ಮನೆಯವ್ರಿಗಂತೂ ಪೋಲಾರ್ ಬೇರೆ ಆಫರ್ ಕೊಟ್ಬಿಟ್ಟೆ ಅಂದರೆ ಹಬ್ಬ. ಇಷ್ಟು ತೊಗೊಂಡಿದ್ದಾರೆ, 1800 ರೂಪಾಯಿ ಬಿಲ್ ಮಾಡಿಸಿದ್ದಾರೆ. ಬೇಡ ಅಂದರೂ ಕೇಳಲ್ಲ. ಅಲ್ಲಿ ಎಷ್ಟು ವೆರೈಟಿ ಚಾಕ್ಲೇಟ್ಸ್ ಇದೆ ಅಷ್ಟು ತೊಗೊಂಡಿದ್ದಾರೆ. ಇನ್ನು ಹಾಕಿ ಅಂತ ಏನು ಒಳ್ಳೆ ಫ್ರೀಯಾಗಿ ಕೊಡೋರಂಗೆ ಹಾಕಿಸ್ಕೊಂಡಿದ್ದಾರೆ. ಏನು ಹೇಳೋದು ಇವ್ರಿಗೆ? ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಹೇಳಿದೆ ಇವ್ರಿಗೆ ಪೋಲಾರ್ ಬೇರಲ್ಲಿ ಆಫರ್ ಹಾಕಿದ್ದಾರೆ ಅಂತ. ಲಾಸ್ಟ್ ಟೈಮ್ ಹಿಂಗೆ 10 ಐಸ್ ಕ್ರೀಮ್ ಏನೋ ತೊಗೊಂಬಂದಿದ್ರು, 10 ಜಾಸ್ತಿ ತಂದಿದ್ರು. ಸೊ ಈ ಸತಿನೂ ಅಷ್ಟೇ ತೊಗೊಂಡಿದ್ದಾರೆ. ಇನ್ನೂ ತೊಗೊಂಡಿದ್ದೀನಿ ಅಂತ ಕೂತಿದ್ರು, ಬೈದು ಕರ್ಕೊಂಡು ಬಂದಿದ್ದೀನಿ ಸಾಕು ನಡೀರಿ ಅಂತ. ಸೊ ಅವ್ರಿಗೆ ಆಫರ್ ಹಾಕಿದಾಗ ಅದು ತಿಂದ್ಬಿಡ್ಬೇಕು ಅನ್ನೋದಿದು. ಅಂದರೆ ಯಾಕೆಂದರೆ ಒಂದೊಂದು ಸ್ಪೆಷಾಲಿಟಿ ಇದ್ದರೆ ಐಸ್ ಕ್ರೀಮು ಕಾಸ್ಟ್ ಜಾಸ್ತಿ ಇರುತ್ತೆ ರೆಗ್ಯುಲರಾಗೆ. ಆಫರ್ ಇದ್ದಾಗ ತೊಗೊಂಡ್ರೆ 149 ರೂಪೀಸ್ ಬೀಳುತ್ತೆ. ಅದಕ್ಕೇ ಇವಾಗ ಇಷ್ಟೊಂದು ಶಾಪಿಂಗ್ ಮಾಡಿದ್ದಾರೆ ಐಸ್ ಕ್ರೀಮ್ದು. ಯಪ್ಪ, ಇವಾಗೆಲ್ಲ ಮನೇಲಿ ಇಟ್ಬಿಟ್ಟು ಆಂಟಿ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಇವಾಗೆಲ್ಲ ಇಟ್ಬಿಟ್ಟು ಹೋಗ್ತೀವಿ, ಇಲ್ಲ ಅಂದರೆ ಮತ್ತೆಲ್ಲನೂ ಇದಾಗ್ಬಿಡುತ್ತಲ್ಲ ಐಸ್ ಕ್ರೀಮು, ಹಾಗಾಗಿ. ಸೊ ಇಲ್ಲಿ ನಿಯರ್ ಬೈ ಸೀತಾ ಸರ್ಕಲ್ ಹತ್ರನೇ ಇರೋದ್ರಿಂದ ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸು. ಸೊ ಬೇಗ ತೊಗೊಂಡೋಗಿ ಫ್ರೀಜ್ಗೆ ಹಾಕ್ಬೋದು, ಅಲ್ಲೂ ತಿನ್ಬೋದು. ಬಟ್ ನಮ್ಗೆ ಅಲ್ಲಿ ಮಕ್ಕಳನ್ನ ಕಟ್ಕೊಂಡು ತಿನ್ನೋದು ತುಂಬ ಕಷ್ಟ, ಹಾರಿಬಲ್ಲ. ಹಾಗಾಗಿ ಮನೇಲಿ ತಿನ್ನೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ಫ್ರೀಜರಲ್ಲಿ ಹಾಕ್ಬಿಟ್ಟು ಆಮೇಲೆ ಆಂಟಿ ಮನೆಯಿಂದ ಬಂದು ಇವತ್ತು ನಾನ್ ವೆಜ್ ಬೇರೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಕಾರ್ತಿಕ್ ಮಾಸ ಮುಗೀತಲ್ಲ, ಸೊ ಇವ್ರು ಬೇರೆ ರಜಾ ಹಾಕ್ಕೊಂಡಿದ್ರು. ಸೊ ನಾಳೆನೂ ರಜಾ ಇದೆ ಇವ್ರದ್ದು. ಟ್ರಿಪ್ ಹೋಗ್ತಾ ಇದ್ದಾರೆ ಆಫೀಸ್ ಕಡೆಯಿಂದ, ಹಾಗಾಗಿ ಸಖತ್ ಎಂಜಾಯ್ ಮಾಡೋಕ್ಕೋಸ್ಕರ ಐಸ್ ಕ್ರೀಮ್ಸು ಮತ್ತು ನಾನ್ ವೆಜ್ ಎಲ್ಲನೂ ಇವತ್ತು ಭರ್ಜರಿ. ಸೊ ಮಗಳಿಗೆ ಗೊತ್ತಿಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ, ಬಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾಳೆ. ಅವಳಿಗೆ ಇಂಥವ ಸೆಲೆಬ್ರೇಷನ್ಸ್ಗಳು, ಐಸ್ ಕ್ರೀಮ್ಸು ಮತ್ತು ಆಫರ್ಗಳು ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಅವಳಿಗೆ. ಈ ಥರ ಐಟಮ್ಸ್ಗಳಂದರೆ ಅನ್ನ ಸಾರಿಗಿಂತ ಈ ಥರ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್ಸ್ ಈ ಥರದ್ದೇ ಜಾಸ್ತಿ ಅವಳಿಗೆ ಇಂಟ್ರೆಸ್ಟು. ಹಾಗಾಗಿ ಫುಲ್ ಖುಷಿ ಆಗ್ಬಿಡ್ತಾಳೆ. ಅವಳು ಬಂದ ತಕ್ಷಣ ಸರ್ಪ್ರೈಸ್. ಸೊ ಫ್ರೆಂಡ್ಸ್, ಇವಾಗ ಐಸ್ ಕ್ರೀಮ್ಗೋಸ್ಕರ ಪ್ರಾವಿಷನ್ಸ್ ಎಲ್ಲ ತೆಗೆದ್ಬಿಟ್ಟು ಇವಾಗ ಇದಕ್ಕೆ ಫಿಲ್ ಮಾಡ್ತೀವಿ. ಜಾಗ ಇಲ್ಲ ಅಲ್ಲ, ಹಾಗಾಗಿ ಜಾಗ ಮಾಡ್ಕೋಬೇಕು. ಇದರಲ್ಲಿ ಇದೇ ಯಾವುದು? ಸೊ ಫ್ರೆಂಡ್ಸ್, ಆಂಟಿ ಮನೆಗೆ ಬಂದು ಇವತ್ತು ನಮ್ಮ ಕೈಯಲ್ಲಿ ಚಿಕನ್ ಫ್ರೈ ಮಾಡಿಸ್ತವ್ರೆ. ನಾವೇ ಚಿಕನ್ ತಗೊಳ್ಳೋಗೋಣ ಅಂತಿದ್ದೋ, ಆಂಟಿ ಇಲ್ಲೇ ಮಾಡು ಅಂತ ಹೇಳೋರು, ಅದಕ್ಕೆ ಅವ್ರಿಗೆ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಮೇಲೆಲ್ಲ ಗಾರ್ಡನ್ ಇದೆಯಲ್ಲ, ಅಲ್ಲೆಲ್ಲ ಪುದೀನ ಸೊಪ್ಪೆಲ್ಲ ಕಿತ್ಕೊಂಡು ಬರ್ತಾರೆ. ಎಲ್ಲ ಅಲ್ಲೆಲ್ಲ ಕಿತ್ತಿ ಫ್ರೆಶ್ಶಾಗಿ ಮಾಡ್ತಾ ಇರೋದು. ಬರೀ ಚಿಕನ್ ಫ್ರೈ ಮಾಡ್ತೀನಿ, ಆಂಟಿ ಸಾಂಬಾರು ಮಾಡ್ಕೋತಾರಂತೆ. ಸಾಂಬಾರು ರೆಡಿ ಮಾಡ್ಕೋತಾವ್ರೆ. ಓ ಏಯ್, ಮಾಡ್ತಾ ಇಲ್ವಾ? ಇಲ್ಲಿ ಬಂದೇ ಇರೋ. ಸೊ ಪೆಪ್ಪರ್ ಡ್ರೈ ಮಾಡೋಕ್ಕೆ ಅರಿಶಿನ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿ ಇಕ್ಕಿದ್ದೀನಿ. ಅದು ಚೆನ್ನಾಗಿ ನೀರು ಸುಂಡ್ಲಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಸೋಂಪು ಮತ್ತು ಜೀರಿಗೆ, ಮೆಣಸು ಪೆಪ್ಪರ್ ಡ್ರೈ ಮಾಡೋಣ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನೀನೇನು ನಗ್ತಾರೆ ಏನು ತಿಂತಾರದು ಅದು ತೋರಿಸ್ದೆ ಹೋಗಿ. ಒಂದು ಕಡೆ ಸಾರು ಮಾಡ್ತೈತೆ, ಒಂದು ಕಡೆ ಫ್ರೈ ಮಾಡ್ತಾ ಇದ್ವಿ. ಸೊ ಚಿಕನ್ ಫ್ರೈ ರೆಡಿ ಆಗಿದೆ, ಪೆಪ್ಪರ್ ಡ್ರೈ. ಇಲ್ಲಿ ಆಂಟಿ ಸಾಂಬಾರು ಮಾಡ್ತಾ ಇದ್ದಾರೆ. ಸಿಂಗಲ್ ಫಿಶು, ಅರೋನಾ ಫಿಶ್ ಅಂತ ಈ ಶಾಖ ಹೋಯ್ತದು ಲೈಟ್ ಹಾಕಿದಕ್ಕೆ. ಹೌದಾ? ಆಲ್ರೆಡಿ ಲೈಟ್ ಬಿಟ್ಟಿದ ತಕ್ಷಣ ಕರ್ತೈತೆ. ಹಾಕುತ್ತವನೆ ತಿಂಡಿನ ತಿನ್ನಬಾ, ಚಕ್ಲಿನ ಏನ್ ತಿನ್ನೋ. ಸೊ ಆಂಟಿ ಮನೆಗೆ ಹೋಗಿದ್ದೆ, ಅಲ್ಲಿ ಆಂಟಿ ಚಿಕನ್ ತಿನ್ನೋ ಅಂತ ಫೋರ್ಸ್ ಮಾಡಿದ್ರು. ನಮ್ಮ ಮನೇಲಿ ಮಾಡ್ತೀನಿ ಅಂದರೂ ಬಿಡಲಿಲ್ಲ, ಕೊನೆಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಇವಾಗ ಸ್ಕಿಪ್ ಮಾಡಿದೆ. ಯಾಕಂದರೆ ಚಿಕನ್ ಫ್ರೈ ಎಲ್ಲ ಸಾಂಬಾರು ಎಲ್ಲ ಆಂಟಿನೇ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಏನೂ ಮಾಡೋದು ಬೇಡ, ರಾತ್ರಿಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಇವಾಗ ರೈಸ್ಗೆ ಇಟ್ಟಿದ್ದೀನಿ, ಊಟ ಮಾಡಬೇಕು. ಸೊ ಅಲ್ಲಿ ಊಟ ಮಾಡೋಣ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ನನ್ನ ಮಗಳನ್ನ ಬೇರೆ ಕರ್ಕೊಂಬರ್ಬೇಕಿತ್ತಲ್ಲ ನಮ್ಮ ಮನೆಯವರು, ಹಾಗಾಗಿ ಬೇಡ ಆಂಟಿ ಅಂತ ಅಂದೆ. ಸರಿ ಅಂದ್ಬಿಟ್ಟು ಬಾಕ್ಸ್ಗೆ ತೊಗೊಂಡೋಗು ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ರು. ಸೊ ಹಾಗಾಗಿ ಇವಾಗ ಅಡುಗೆ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್. ನನ್ನ ಮಗ ವೆಯ್ಟ್ ಮಾಡ್ತೇವನು ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸಿ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಕೊಟ್ಟವನು. ಐಸ್ ಕ್ರೀಮ್ ತಿನ್ನಬೇಕು ಬಾ 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 ಅಂತ. ಇವ್ರು ಸ್ಕೂಲಿಂದ ಬಂದು ಯೂನಿಫಾರ್ಮ್ ತೆಗ್ದಿಲ್ಲ, ಐಸ್ ಕ್ರೀಮ್ ಎಣ್ಸಕ್ ಹೋಗೋಳೆ. ಈ ನನ್ನ ಮಗ ಎಲ್ಲ ಹೇಳ್ಕೊಟ್ಟಿರೋದು ಅವಳಿಗೆ. ಅನ್ನ ಮಾಡಿದ್ದೀನಿ, ಅನ್ನ ತಿನ್ನಡಿ. ಏನು ಐಸ್ ಕ್ರೀಮ್? ಅನ್ನ ಮಾಡಿದ್ದೀನಿ, ಅನ್ನ ತಿನ್ಬೇಕು. ಇಲ್ಲ ಇಲ್ಲ, ಅನ್ನ ಊಟ ಮಾಡ್ಬೇಕು. ಇನ್ನೇನ್ ತಿಂತೀಯಾ? ಇನ್ನೇನ್ ತಿಂತೀಯಾ? ತಗೋಬರ್ಬೇಕಿತ್ತು. ಇಲ್ಲ ಬರೀ ಅರಮಾನೇ ಅಲ್ವಾ, ಅಷ್ಟು ಐಸ್ ಕ್ರೀಮ್ ತಂದಿದ್ದೀವಿ. ಅಪ್ಪ ಜೋ 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 ಫಸ್ಟ್ ಅನ್ನ ತಿನ್ಬಿಡು, ಆಮೇಲೆ ರೈಸ್ ತಿನ್ನು. ಒಂದು ಸ್ವಲ್ಪ ಅನ್ನ ತಿನ್ಬಿಡು, ಏನ ಒಂದಿಷ್ಟೇ ಅನ್ನ ತಿನ್ಬಿಡು, ಆಮೇಲೆ ನೀನು ರೈಸ್ ತಿಂತೀನಿ. ಏಂತಿಕೆ ದಾರಿ ಗೊತ್ತಲ್ಲ ನಿಂಗೆ, ಎತ್ಕೊಂಡು ಹೋಗು, ಗಾಡಿ ಬರುತ್ತಲ್ಲ ನಿಂಗೆ. ಆಂಟಿ ಮನೆಗೆ ಹೋಗಿದ್ದೀವಂತ. ಯಾರು ಹೇಳಿದ ಆಂಟಿ ಮನೆಗೆ ಹೋಗಿದ್ದೀವಂತ? ಇವನು ಅವನಲ್ಲ, ಇವನು ಎಲ್ಲ ಇವನೇ ಮಾಡೋದು ಕಿತಾಪತಿ ಕೆಲಸಗಳು. ನೆಕ್ಸ್ಟ್ ಟೈಮ್ ನೀನು ಎಲ್ಲ ಕರ್ಕೋಗಲ್ಲ ಹೋಗ ನೀನು ಸ್ಕೂಲ್ಗೆ. ಅವಳಿಗೆ ಯಾಕೆ ಹೇಳ್ದೆ ನೀನು? ಅವ್ಳಿಗೆ ಯಾಕೆ ಹೇಳ್ದೆ ನೀನು? ಏನು ಹೇಳ್ದೆ ಅವಳಿಗೆ, ಅಕ್ಕನಿಗೆ ನೀನು? ಸೊ ಫ್ರೆಂಡ್ಸ್, ಊಟ ಮಾಡಿದೆ. ಈ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಕೂತವನೆ. ಅವಳೊಳಗೆ ಬಿಲ್ ಚೆಕ್ ಮಾಡ್ತಾವಳೆ. ಇವ್ರಿಬ್ರದ್ದು ಇದಾಗೈತೆ. ನಾನು ಹೊಟ್ಟೆ ಹಶ್ವಾಗ್ತದೆ. ಇಲ್ಲಿ ನೋಡಿ ಊಟ ತಂದಿಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ತಿನ್ನಕ್ಕೆ ಬಿಡ್ತಾ ಇಲ್ಲ, ತಿನ್ಸಕ್ಕೆ ಕೂತಿದ್ದೀನಿ. ಇದನ್ನ ಹಿಂಗೆ ಚೆಲ್ಬಿಟ್ಟು ಕಲಸ್ಬಿಟ್ಟು ತಿನ್ಸ್ಬಿಡೋದು. ಗಟ್ಟಿ ಆಗ್ಬಿಟ್ಟಿದೆ ಐಸ್. ಐಸ್ ಅಲ್ಲ ಅದು ಚಾಕ್ಲೇಟ್. ಅಲ್ಲ ಅಲ್ಲ, ಅದೇ ಐಸಲ್ಲಿ ಇಟ್ಟಿದ್ನಲ್ಲ ಫ್ರೀಸರಲ್ಲಿ, ಹಾಟ್ ಚಾಕ್ಲೇಟ್ ಗಟ್ಟಿ ಆಗ್ಬಿಟ್ಟಿದೆ. ಡ್ರಾಪ್ ಕೂಡ ಇಂಪಾರ್ಟೆಂಟ್ ಅದ. ಹೌದಾ ಬಾಸ್? ಆಯ್ತು ಬಾಸ್. ಚೆನ್ನಾಗಿರತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸಿಕ್ಕಿದೆಲ್ಲ ಎತ್ಕೊಂಡ್ಬಂದ್ರೆ ಇನ್ನೇಂಗಿರುತ್ತೆ. ಅಲ್ಲೇನೇನಿರುತ್ತೆ ಎಲ್ಲ ಎತ್ಕೊಂಡ್ಬಂದೈತೆ. ಇವನೊಬ್ಬ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ. ಇಲ್ಲೋಡು ಕೊಟ್ರೇಲೇ ನೋಡಿ, ತಗೋ ನಿನ್ ಸ್ಪೂನ್ ನಿನಗೆ. ನೋಡಿ ಇವರು ಚೀಸ್ ಹೇಳ್ದಂಗೆ ಹೇಳ್ದವ್ರೆ. ತುಂಬಾ ಗಟ್ಟಿ ಇದೆ ಇದು, ಅದು ಗಟ್ಟಿ ಆಗ್ಬಿಟ್ಟಿದೆ ಹಾಟ್ ಚಾಕ್ಲೇಟ್. ಚೀಸ್ ಹೇಳ್ದಂಗೆ ಎಳಿತಾರೆ. ಬೇಡ ಕ್ಯಾಪ. ನಮ್ಮ ಮನೆಯವರು ಆಫೀಸಿಂದ ಎಲ್ಲಿಗೋ ಹೋಗ್ತಾ ಇದ್ದಾರೆ, ಗೋವಾ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀವಿ.
ಇವ್ ನೋಡ ಆಟ ಸಾಮಾನು ಹೆಂಗೆ ಜೋಡಿಸೋನೆ ಅಂತ. ಅದನ್ನ ತುಂಬಕ್ಕಾಗಲ್ಲ ಗುರು, ಅವೆಲ್ಲ ತುಂಬಲ್ಲ. ನೋಡು ಮತ್ತೆ ಅವ್ನು ಹೆಂಗೆ ಪ್ಲಾನ್ ಒಂದು. ಇನ್ನ 2 ಶರ್ಟ್ ಬೇಕು. ನಾಳೆ ಬೆಳಗ್ಗೆ ಎಲ್ಲ ಆ ಕಡೆ ತುಂಬಿಟ್ರೆ ಈ ಕಡೆ ಹೆಂಗ್ ತುಂಬಿಡ್ತೀರಾ? ಅಲ್ಲಿಗಿಕ್ರಿ ಇದನ್ನ ಶರ್ಟ್ ನ ಪ್ಯಾಂಟ್ ನೆಲ್ಲ ಈಗ ಹಾಕಕ್ಕ? ಶರ್ಟ್ ಏನಿಲ್ಲ. ಸೊ ಫ್ರೆಂಡ್ಸ್, ಫೈನಲಿ ಇವತ್ತು ನಾನ್ ವೆಜ್ ಮಾಡಿದ್ದೀನಿ ಮನೇಲಿ. ಸೊ ಕಬಾಬ್ ಕಲ್ಸಿಟ್ಟಿದ್ದೀನಿ, ಬಿರಿಯಾನಿ ಕೂಗಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಆಂಟಿ ಕೊಟ್ಟಿದ್ರಲ್ಲ ಅದನ್ನೇ ಮೇಂಟೈನ್ ಮಾಡಿದ್ವಿ. ಇವಾಗ ಐಸ್ ಕ್ರೀಮ್ಸ್ ಎಲ್ಲ ತಿಂದಿದ್ವಿ ಸಂಜೆ. ಸೊ ಹಾಗಾಗಿ ಇವಾಗ ನೈಟ್ಗೆ ನಾನ್ ವೆಜ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ದಿವಸ ಆಗ್ಬಿಟ್ಟಿತ್ತಲ್ಲ, 1 ತಿಂಗಳ ಮೇಲೆ ಆಗೋಗಿತ್ತು ಕಾರ್ತಿಕ್ ಮಾಸದಿಂದ. ಹಾಗಾಗಿ ಇವಾಗ ಕಬಾಬ್ ತಿನ್ನೋಣ. ಓಕೆ, ಕಬಾಬ್ ಅಂಡ್ ಬಿರಿಯಾನಿ. ಕಬಾಬ್ ಆ್ಯಂಡ್ ಬಿರಿಯಾನಿ. ಐಸ್ ಕ್ರೀಮ್ಸು ತಿಂದಲ್ಲ, ಹೊಟ್ಟೆ ತುಂಬಿದೆ. ಬಟ್ ನಾನ್ ವೆಜ್ ತಿಂದೆ ಅಂದರೆ ಸಮಾಧಾನನೇ ಆಗಲ್ಲ. ಹಾಗಾಗಿ ನಾನ್ ವೆಜ್ ಮಾಡಿದ್ದೀನಿ. ಬನ್ನಿ ಈ ಕಬಾಬ್ ಎಷ್ಟು ಕಲಿಸಿದ್ದೀನಿ ಅಂತ ತೋರಿಸ್ತೀನಿ. ಜಾಸ್ತಿ ಕಬಾಬೇ ಇಷ್ಟಪಡೋದು, ಸಾಂಬಾರು ಅಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ ಹುಡುಗರು. ಹಾಗಾಗಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೀನಿ. ಸಾಂಬಾರು ಆಂಟಿ ಮನೆದೇ ಇದೆ ಇನ್ನೂ ಸ್ವಲ್ಪ. ಸೊ ನೋಡಿ, ಕಬಾಬ್ ಇಷ್ಟು ಕಲಿಸಿದ್ದೀನಿ. ಇಲ್ಲಿ ಬಂದು ಬಿರಿಯಾನಿ ರೆಡಿ ಆಗ್ತಾ ಇದೆ, ಆಲ್ರೆಡಿ ಹೋಗ್ತಾ ಇದೆ. ಚಿಕನ್ ಸಾಂಬಾರು ಇದು ಬಂದು ಎಣ್ಣೆ ಕಾಯ್ತಿದ್ದೀನಿ ಕಬಾಬ್ ಮಾಡೋಕ್ಕೆ. ಸೊ ನೋಡಿ ಗೈಸ್, ಕಬಾಬ್ ತಿಂತಾ ಇದ್ದೀನಿ. ಕಬಾಬ್ ತಿಂತಾವಳೆ ಅವಳು, ಕಬಾಬ್. ಸೊ ಕಬಾಬ್ ರೆಡಿ ಆಗಿದೆ. ಇಲ್ಲಿ ನೋಡಿ ಇಷ್ಟು ಮಾಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಫ್ರಿಜ್ಗೆ ಇಡ್ತೀನಿ. ಇವಾಗ ಅಷ್ಟೊಂದು ತಿಂದು ಖಾಲಿ ಮಾಡೋಕ್ಕಾಗಲ್ಲ. ಸೊ ಬಿರಿಯಾನಿ ರೆಡಿ ಆಗಿದೆ. ಬ್ಯಾಕ್ ಕ್ಯಾಮ್ರಾ ಮಾಡಮ್ಮ. ಸೊ ಮಿಕ್ಕಿರೋದೆಲ್ಲ ಫ್ರಿಜ್ಗೆ ಹಾಕ್ತೀನಿ. ಕಬಾಬು ನಾಳೆ ಮಾಡ್ಕೊಳ್ಳೋಣ. ಬಿರಿಯಾನಿ ರೆಡಿ ಆಗಿದೆ. ಇವಾಗ ಊಟಕ್ಕೆ ಕೂರದೆ. ಬಿರಿಯಾನಿ ರೆಡಿ. ಊಟ ಮಾಡೋಣ ಬನ್ನಿ ಗೈಸ್. ಬನ್ನಿ ಗ್ಯಾಸ್, ಗ್ಯಾಸ್ ಬನ್ನಿ, ಗ್ಯಾಸ್ ಹಂಗೇನಾದ್ರು ಗ್ಯಾಸ್ ಬನ್ನಿ, ಗ್ಯಾಸ್. ಅವ್ರು ಯಾರೋ ಎಲ್ಲರೂ ರೀಲ್ಸ್ ಮಾಡಿದ್ರು ಅವಾಗ. ಗ್ಯಾಸ್ ಬನ್ನಿ, ಗ್ಯಾಸ್ ಗಾಯ್ಸ್ ಅನ್ನೋಕೆ ಬಂದ್ರೆ ಗ್ಯಾಸ್ ಗ್ಯಾಸ್ ಅಂತಿದ್ರು ಯಾರೋ ಒಬ್ರು. ಬಿರಿಯಾನಿ ಪೀಸ್ ನನ್ನ ಮಗಳಿಗೆ ಜಾಸ್ತಿ ಇಷ್ಟ ಆಗಲ್ಲ, ಸುಮ್ಮನೆ ಯಾಕೆ ಇರ್ತೀನಿ ಅಷ್ಟೇ. ನಿಮಗೆ ಡೆಕೋರೇಷನ್, ನಿಮಗೆ ಡೆಕೋರೇಷನ್. ಏನಂತಿಂದ ಹೇಳ್ಬಿಡಿ ಇವನ್ಗೆ. ಅವನ 2 ಬಾಕ್ಸ್ ಐಸ್ ಕ್ರೀಮ್ ತಿಂದವನೆ. ಊಟ ಮಾಡು ಅಂದ್ರೆ ಊಟ ಬೇಡವಂತ ಅವನಿಗೆ. ಕಬಾಬ್ ತಿಂತಾನಂತೆ, ಬರೀ ಐಸ್ ಕ್ರೀಮ್ ತಿನ್ಕೊಂಡಿರ್ತಾನಂತ ಇವತ್ತೆಲ್ಲ. ಇನ್ನೇನು ಬೇಡವಂತ ಅವ್ನು ಹೊಟ್ಟೆ ತುಂಬಿದೆ. ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಮ್ಮ ರುಚಿಕರವಾದ ಬಿರಿಯಾನಿ ಕಬಾಬ್ನ ನಾವು ತಿನ್ಬೇಕು. ಓಕೆ, ಗುಡ್ ನೈಟ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.